ಬನ್ನಿ ಫ್ರೆಂಡ್ಸ್, ನಾವೀಗ ಫ್ರಂಟನ್ನು ಹೇಗೆ ಕಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಈ ರೀತಿ ಬ್ಯಾಗ್ ಇಟ್ಬಿಟ್ಟು ಒಂದು ಮಾರ್ಕನ್ನು ಸೇಮ್ ಲೆಂತ್ಗೆ ಮಾರ್ಕ್ ಮಾಡಿ. ಬೆಲ್ಟು ಫ್ರಂಟ್ ಕ್ರಾಸ್ಗೆ 2.5 ಇಂಚನ್ನು ಮಾರ್ಕ್ ಮಾಡ್ತೀನಿ. ಸೈಡಲ್ಲಿ 1.5 ಇಂಚನ್ನು ಮಾರ್ಕ್ ಮಾಡ್ತೀನಿ. ಮತ್ತು ಸೈಡ್ ಡಾಟ್ ಹಿಡಲಿಕ್ಕೋಸ್ಕರವಾಗಿ 2 ಇಂಚನ್ನು ಮೇಲೆ ಮಾರ್ಕ್ ಮಾಡ್ಕೊಂಡಿರ್ತೀನಿ. ಈಗ ಶೋಲ್ಡರ್ ಹತ್ರ ಒಂದು ಲೈನನ್ನು ಎಳೆಯೋಣ. ನೆಕ್ ಬ್ರಾಡು ಫ್ರಂಟು, ಅದಕ್ಕೆ ಒಂದು ಲೈನನ್ನು, ಸ್ನೇಹಿತರೆ ಈಗ ನಾವು ಫ್ರಂಟ್ ಡೀಪು ಎಷ್ಟಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಅಳತೆ ಬ್ಲೌಸಲ್ಲಿ ನೋಡ್ಕೊಬಿಟ್ಟೋಣ. ಈಗ ಈ ರೀತಿ ನಾವು ಅಳತೆ ಬ್ಲೌಸನ್ನು ಹೀಗೆ ಇಟ್ಬಿಟ್ಟು ಈ ರೀತಿ ಇಟ್ಟಾದರೂ ನಾವು ಮಾರ್ಕ್ ಮಾಡ್ಕೋಬೋದು ಸ್ನೇಹಿತರೆ. ಕರೆಕ್ಟಾಗಿ ಬರುತ್ತೆ, ಹೆಚ್ಚು ಕಡಿಮೆ ಅನ್ನೋದು ಏನೂ ಬರೋದಿಲ್ಲ. ಹೀಗೆ ನಾವು ಫ್ರಂಟ್ ಮಾರ್ಕನ್ನು ಮಾಡಾಯಿತು. ಈಗ ಎಷ್ಟಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡಿ, ಕರೆಕ್ಟಾಗಿ 7 ಇಂಚು ಫ್ರಂಟ್ ಡೀಪು ಬರ್ತಾ ಇದೆ. ಈಗ ನಾವು ಕೆಳಗಡೆ ಫ್ರಂಟ್ ಡೀಪಿಂದು ಒಂದು ಮಾರ್ಕನ್ನು ಮಾಡೋಣ. ಹಾಗೆ ಇಲ್ಲಿ ಸೈಡು ನಾನು 1 ಇಂಚನ್ನು ಎಕ್ಸ್ಟ್ರಾ ತಗೊತೀನಿ ಫ್ರಂಟು. ಯಾಕಪ್ಪ ಅಂದರೆ ಕೆಳಗಡೆ ಡಾಟ್ ಇಡ್ತೀವಲ್ಲ, ಅದಕ್ಕಾಗಿ ನಾನು ಇಲ್ಲಿ 1 ಇಂಚನ್ನು ಎಕ್ಸ್ಟ್ರಾ ತಗೊಂಡಿರ್ತೀನಿ. ಈ ಸೈಡಲ್ಲಿ 1 ಇಂಚನ್ನು ತಗೊಂಡಿರ್ತೀನಿ. ಈಗ ಅದೇ ರೀತಿ ಇಲ್ಲಿ ಸೈಡ್ ಮಾರ್ಜಿನ್ಗೆ ಒಂದು ಮಾರ್ಕ್ ಮಾಡೋಣ. ಮಾರ್ಕ್ ಮಾಡಿದ್ದಾಯಿತು. ಈಗ ನಾವು ಡಾಟ್ ಮಾರ್ಕ್ ಮಾಡೋಣ. ಹದಿನಾಲ್ಕು ಇಂಚು ಲೆಂತ್ ಇರೋದ್ರಿಂದ ನಾವಿಲ್ಲಿ ನಿಪ್ಪಲ್ ಪಾಯಿಂಟನ್ನು 10 ಇಂಚ್ಗೆ ಮಾರ್ಕ್ ಮಾಡಿ, ಡಾಟ್ ಪಾಯಿಂಟನ್ನು 11 ಇಂಚ್ಗೆ ಮಾರ್ಕ್ ಮಾಡ್ತೀನಿ ಸ್ನೇಹಿತರೆ. ಈಗ 1.25 ಪಾಯಿಂಟನ್ನು ಡಾಟ್ಗೋಸ್ಕರವಾಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ಡಾಟ್ ಲೂಜ್ಗೋಸ್ಕರವಾಗಿ ಈ ಕಡೆ 1 ಇಂಚು, ಈ ಕಡೆ 1 ಇಂಚನ್ನು ಮಾರ್ಕ್ ಮಾಡಿ ಈ ಥರ ಲೈನನ್ನು ಹೇಳ್ಕೊಳ್ಳೋಣ. ನಾವು ಈಗ ಲೈನನ್ನು ಎಳೆದಿದ್ದಾಯಿತು. ಈಗ ಫ್ರಂಟ್ ಕ್ರಾಸನ್ನು ಈ ರೀತಿ ಮಾರ್ಕ್ ಮಾಡಿದ್ದಾಯಿತು ಸ್ನೇಹಿತರೆ. ಈಗ ನಾನು ಅದನ್ನು ಕಟ್ ಮಾಡ್ತಾ ಇದ್ದೀನಿ ಫ್ರಂಟು. ನಾನು ಈ ವಿಡಿಯೋ ನೋಡ್ತಿರೋದು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅದು ನನ್ನ ಎಲ್ಲ ವಿಡಿಯೋಗಳನ್ನು ನೋಡ್ಬೋದು. ಹಾಗೂ ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ನನ್ನ ಈ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ. ಅಲ್ಲಿ ಸಹ ನಾನು ಫಾಲೋ ಮಾಡ್ಕೊಂಡು ನನ್ನ ವಿಡಿಯೋಗಳನ್ನು ನೋಡ್ತಿರ್ಬೋದು. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದೆ ಒಳ್ಳೊಳ್ಳೆ ವಿಡಿಯೋಗಳನ್ನು ಹಾಕ್ತಾ ಇರ್ತೀನಿ ಸ್ನೇಹಿತರೆ. ನಿಮ್ಮಿಂದ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಈ ರೀತಿ ಫ್ರಂಟ್ ಶೇಪನ್ನು ಇದರಲ್ಲೇ ಕಟ್ ಮಾಡ್ತೀನಿ.
ಮ್ಯಾಚ್ ಹೊಡ್ಕೊಳ್ಳೋಣ ಸ್ನೇಹಿತರೆ. ಸೈಡ್ಗೂ ಒಂದು ಮ್ಯಾಚ್ ಹೊಡೆಯೋಣ. ಇದು ನಾವು ಪ್ರಿಂಟ್ ಕಟ್ ಮಾಡಿರೋ ಇದು. ಈಗ ನಾವು ಇದನ್ನು ಮ್ಯಾಚ್ ಹೊಡ್ಕೊಳ್ಳೋಣ. ಈಗ ಉಳಿದ ಡಾಟ್ಗಳನ್ನು ಮಾರ್ಕ್ ಮಾಡೋಣ ಫ್ರೆಂಡ್ಸ್. ಈ ರೀತಿ ಸ್ಕೇಲ್ ಸಹಾಯದಿಂದ ನಿಪ್ಪಲ್ ಪಾಯಿಂಟಿಗೆ ಆಪೋಸಿಟ್ಟಾಗಿ 2 ಡಾಟನ್ನು ಮಾರ್ಕ್ ಮಾಡಿದ್ದಾಯಿತು. ಈಗ ಈ ನಿಪ್ಪಲ್ ಪಾಯಿಂಟಿಂದ ಇದು ನಾರ್ಮಲ್ ಡಾಟನ್ನು ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಡಾಟುಗಳನ್ನು ಮಾರ್ಕ್ ಮಾಡಿ ನಾವು ಇದನ್ನು ಮ್ಯಾಚ್ ಹೊಡೆಯೋಣ. ಫ್ರಂಟ್ ಶೇಪ್ ತೆಗೆಯೋಣ ಸ್ನೇಹಿತರೆ. ಇದು ಸಹ ನಾವು